ನೋಡಿ ಸರ್, ಇದು ರಂಗಮಂದಿರ. ರಂಗಮಂದಿರ ಅಂತಂದ್ರೆ ನೀವು ಪ್ರತಿಯೊಂದು ಕಾರ್ಯಕ್ರಮಗಳು ನೋಡಿರ್ಬೇಕು. ಯಾವ್ದಾನ ನಾವು ಒಂದು ಫಂಕ್ಷನ್ ಮಾಡ್ಬೇಕಪ್ಪ, ಒಂದು ಡ್ಯಾನ್ಸ್ ಕಾರ್ಯಕ್ರಮ, ಒಂದು ಸಿಂಗಿಂಗ್ ಕಾಂಪಿಟೇಷನು, ಒಂದು ಇದನ್ನು ಮಾಡಿದ್ರೆ ಒಂದು ಸ್ಟೇಜ್ ಹಾಕ್ತಾರೆ. ಸ್ಟೇಜ್ ಹಾಕಿ ಚೇರೆಲ್ಲ ಹಾಕಿ ಪ್ರತಿಯೊಂದು ಆ ಸ್ಟೇಜಿನೆಲ್ಲ ನಿಂತಿಸಿ ಡ್ಯಾನ್ಸ್ ಕಲಿಸ್ತಾರೆ, ಡ್ಯಾನ್ಸ್ ಆಡ್ತಾರೆ. ಅದನ್ನು ಅವರು ಇದು ಪ್ರತಿಯೊಂದು ಮಾಡ್ತಾರೆ. ಈ ರಂಗಮಂದಿರದಲ್ಲಿ ಒಂದು ಯಾವ್ದನ್ನ ಹಬ್ಬ ಬಂದಾಗ ಇಲ್ಲಿ ಭರತನಾಟ್ಯ ಮಾಡ್ತಾ ಇದ್ರು ವೇಷಿಯರು. ಭರತನಾಟ್ಯ ಮಾಡ್ಬೇಕಾದ್ರೆ ಆ ಪಂಚಾಯತಿ ಕಟ್ಟೆಯಲ್ಲಿ ಪ್ರತಿಯೊಬ್ಬರು ರಾಜರು ಮಂತ್ರಿಗಳೆಲ್ಲ ಕುಂತ್ಕೊಂಡು ಇಲ್ಲಿ ಸೈನಿಕರೆಲ್ಲ ಕುಂದಿರ್ತಾ ಇದ್ರು. ಇಲ್ಲಿ ಭರತನಾಟ್ಯ ಆಡಿಸಿ ಪ್ರತಿಯೊಂದು ಹಬ್ಬ ಉಣಿಗಳಲ್ಲಿ ಇಲ್ಲಿ ಪ್ರತಿಯೊಂದನ್ನು ಕಾರ್ಯಕ್ರಮ ನಡೆಸ್ತಾ ಇದ್ರು. ಇದಕ್ಕೆ ರಂಗಮಂದಿರ ಅಂತ ಕರಿತೀವಿ. ಈಗಲೂ ರಂಗಮಂದಿರ ಇದೆ, ಆಗ್ಲೂ ಇದೆ, ಈಗಲೂ ಇದೆ. ನಾವೇನಂದ್ರೆ ಸ್ಟೇಜ್ ಹಾಕಿ ಇದೇನು ಮಾಡಿಸ್ತೀವಿ. ಇವ್ರದ್ದು ರಂಗಮಂದಿರ ಕಟ್ಟೆ ಇದು. ಈ ಕಟ್ಟೆ ಪ್ರತಿಯೊಂದನ್ನು ಬೇರೆ ಕಲ್ಲಲ್ಲಿ ಸನೇ ಕಟ್ಟಿ ಇದೇನು ಮಾಡ್ತಾಯಿದ್ರು. ಆದರೂ ಪ್ರತಿಯೊಂದು ಕೆಡಿಬಿಟ್ಟಿದ್ದಾರೆ. ಯಾಕಂದರೆ ಈ ದನಗಳು ಹೊಡ್ಕೊಂಡು ಬರೋರು, ಎಮ್ಮೆ ಹೊಡ್ಕೊಂಡು ಬರೋರು, ಕಾಯರು, ಈ ಹುಡುಗರು ಸುಮ್ಮನೆ ಇರೋದಿಲ್ಲ. ಪ್ರತಿಯೊಂದಕ್ಕೂ ಈ ಕೆಡಿ ಇದೇನು ಮಾಡಿಬಿಟ್ರೆ ಇಷ್ಟಕ್ಕೆ ಇಷ್ಟೇ. ಕಟ್ಟಡನ ಹಂಗೆ ಇದೆ, ಮೂಲ ಇದು ಕಟ್ಟಡ ಇದು. ಅದೆಲ್ಲ ಮುಗಿಸ್ಕೊಂಡಿಲ್ಲ ರಾಗಿ ಕಾಣಿಸಕ್ಕೆ ಬಂದಿದ್ವಿ. ಈ ರಾಗಿ ಕಣಜ ವಿಶೇಷ ಏನಪ್ಪ ಅಂತಂದ್ರೆ, ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಜೋಳ, ರಾಗಿ, ಭತ್ತ, ಶೇಂಗಾ ಪ್ರತಿಯೊಂದು ಇದೇನು ಮಾಡಿ ಚೀಲಕ್ಕೆಲ್ಲ ತುಂಬಿ ಒಂದು ವೇಳೆ ಅಕಸ್ಮಾತ್ರ ಮಾರ್ಕೆಟಿಗೆ ಹೋಗ್ಲಿಲ್ಲಪ್ಪ ಅಂತಂದರೆ ಮನೆಗೆ ತಂದು ಹಾಕ್ಯಂತೀವಿ. ಆದರೆ ಆಗಿನ ಕಾಲದಲ್ಲಿ, ಹಿಂದಿನ ಕಾಲದಲ್ಲಿ, ಪುರಾತನ ಕಾಲದಲ್ಲಿ ಅಂದ್ರೆ ವಿಜಯನಗರ ಆಳ್ವಿಕೆಯಲ್ಲಿ ಅವರು ಶೇಖರಣೆ ಮಾಡಬೇಕಾದ್ರೆ ಪ್ರತಿಯೊಂದು ಭತ್ತನ ಎಲ್ಲಿಡ್ಬೇಕೆಂಬುದು ಒಂದಕ್ಕೆ ಇದು ಸಾಕ್ಷಿ. ಇದು ಯಾವುದು ರಾಗಿ ಕಣಜ. ಈ ರಾಗಿ ಕಣಜದಲ್ಲಿ ವರ್ಷಕ್ಕಾಗುವಷ್ಟು ರಾಗಿ ಶೇಖರಣೆ ಮಾಡ್ತಾಯಿದ್ರು. ಶೇಖರಣೆ ಯಾಕಪ್ಪ ಅಂತಂದರೆ ವರ್ಷದ ತನಕ ಪ್ರತಿಯೊಂದು ಯಾರೋ ಮಾತಾಡೋಂಗಿಲ್ಲ. ಪ್ರತಿಯೊಂದಕ್ಕೂ ಊಟಕ್ಕೆ ಬೇಕೇ ಬೇಕು ಮನುಷ್ಯನಿಗೆ. ಊಟ ನೀರಿಲ್ದಲೇ ಬದುಕಂಥ ಅವಶ್ಯಕತೆ ಇಲ್ಲ ಮನುಷ್ಯನಿಗೆ. ಬೇಕೇ ಬೇಕು 3 ಆಹಾರಗಳು ಪ್ರತಿಯೊಂದಕ್ಕೆ. ಅದಕ್ಕೆ ಇದಕ್ಕೆ ಕಾಣಿಗಳು ಮಾಡಿದ್ದಾರೆ. ಆ ಕಾಣಿಗಳ ಪ್ರತಿಯೊಂದನ್ನು ಒಂದೊಂದು ಬಾಕ್ಸ್ ಥರ ಒಂದೊಂದು ಗೋಡೆ ಮಾಡಿ ಒಂದೊಂದು ರೂಮ್. ಆ ರೂಮ್ಗೆ ಸುರಿದು ಪ್ಯಾಕ್ ಮಾಡಿಬಿಡ್ತಾಯಿದ್ರು. ಪ್ಯಾಕ್ ಮಾಡಿದನ್ನ ತಿರ್ಗಾ ಮತ್ತೆ ಪ್ರತಿಯೊಬ್ಬರು ಅಲ್ಲಿ ಹಿಂಗೆ ಕಟ್ಟಿದಾರಲ್ಲ, ಇದಕ್ಕೆ ಹತ್ತಕ್ಕೆಲ್ಲ ಮೆಟ್ಲೆಲ್ಲ ಅನ್ಬೋದು. ಆ ಮೆಟ್ಲೆಲ್ಲ ಏನಿಲ್ಲ, ಕಾಣಿಗಳು ಮಾಡ್ಯಾರ. ಆ ಕಾಣಿಗೆ ಒಬ್ರಿಗೊಬ್ರು ಸಪೋರ್ಟು. ಈಗ ನಾನೊಂದು ಸಪೋರ್ಟು, ಇದ್ರ ಮೇಲೆ ಭುಜದ ಮೇಲೆ ಒಬ್ಬರು ನಿಂತ್ಕೊಂಡು ಆ ಚೀಲಗಳನ್ನ ಎತ್ತಿ ಅದಕ್ಕೆ ಸುರುತ್ತಾ ಇದ್ರು. ಅದಕ್ಕೆ ವಿಶೇಷವಾಗಿರ್ತಕ್ಕಂಥದ್ದು ಆ ಕಡೆ ಕಾಣಿಗಳಿದಾವೆ, ಆ ಕಾಣಿ ತೋರಿಸ್ತೀನಿ ನೋಡ್ರಿ. ಈ ರಾಗಿ ಕಣಜದಲ್ಲಿ ಪ್ರತಿಯೊಂದನ್ನು ರಾಗಿನ ಶೇಖರಣೆ ಮಾಡ್ತಾಯಿದ್ರು. ವರ್ಷಕ್ಕಾಗುವಷ್ಟು ರಾಗಿ ಇದರಲ್ಲಿ ತುಂಬ್ತಾಯಿದ್ರು. ಇದು ಕೆಲವರು ನೋಡಿದರೆ ಇದಕ್ಕೆ ಹೆಂಗಿದೇನು ಮಾಡ್ತಾಯಿದ್ದಾರಪ್ಪ, ರಾಗಿ ಹೆಂಗೆ ಶೇಖರಣೆ ಮಾಡ್ತಾರೆ ಅನ್ಬೋದು. ಪ್ರತಿಯೊಬ್ಬರು ಒಬ್ರಿಗೊಬ್ರು ಸಪೋರ್ಟ್ ಕೊಟ್ಟು ರಾಗಿನ ಇದಕ್ಕೆ ಸುರುತ್ತಾ ಸುರಿವಿ ಪ್ಯಾಕ್ ಆಗ್ತಾಯಿತ್ತು ಒಳಗೆ. ನೋಡ್ರಿ ಈಗಲೂ ಎಷ್ಟು ವಿಶೇಷವಾಗಿದೆ. ಗಾರೆಯಲ್ಲಿ ಸಹ ಕಟ್ಟಿರ್ತಕ್ಕಂಥದ್ದು ನಮ್ಮ ವಿಜಯನಗರ ಆಳ್ವಿಕೆಯಲ್ಲಿ ರೂಮು. ಪ್ರತಿಯೊಂದು ಈಗಲೂ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಭಾಳ ಚೆನ್ನಾಗಿದೆ. ಸರ್, ಈಗೆಲ್ಲ ಪ್ರತಿಯೊಂದನ್ನ ನೋಡ್ಕೊಂಡು ಲಾಸ್ಟ್ ಎಂಟ್ರೆನ್ಸ್ನಲ್ಲಿ ನಮ್ಮ ಪಾಳೆಗಾರರ ಗುಡ್ಡದಲ್ಲಿ ಆಂಜನೇಯ ದೇವಸ್ಥಾನ ವಿತ್ತು ದೇವಳ ಮರಕ್ಕೆ ಬಂದಿದ್ವಿ. ಇಲ್ಲಿ ವಿಶೇಷವಾಗಿ ಕಾರ್ಯಕ್ರಮ ಏನಪ್ಪ ಅಂತಂದರೆ, ಪಾಳೆಗಾರರ ನೆಲೆಬೀಡು, ಕೋಟೆ ಕೊತ್ತಲಗಳ ನಾಡು, ಗಂಡು ಮೆಟ್ಟಿನ ನಾಡು. ಅಂದರೆ ಯಾಕಪ್ಪ ಅಂತಂದರೆ ಒನಕೆ ಓಬವ್ವನ ತವರೂರು ಹೆಂಗಪ್ಪ ಅಂತಂದರೆ ಪ್ರತಿಯೊಂದು ಆಯಾಮನ ಮಹತ್ವದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಒನಕೆ ಓಬವ್ವ ಪರಾಕ್ರಮಶಾಲಿ ಹೆಂಗಂದ್ರೆ ಇಡೀ ವಿಶ್ವದಲ್ಲಿ ಪ್ರತಿಯೊಬ್ಬರಿಗೂ ನಾಟಿ ಮುಟ್ಟುವಂಥದ್ದು ಈಗಲೂ ಆಯಮ್ಮಂದು ಪ್ರತಿಯೊಂದು ನಮ್ಮ ಎದೆಯಲ್ಲಿ ಹರಿತಾ ಇದೆ. ಹೆಂಗಪ್ಪ
ಚಿತ್ರದುರ್ಗದ ಕೋಟೆಗೆ ಹೈದರಾಲಿ ಮುತ್ತಿಗೆ ಹಾಕಿದಾಗ ಅವರ ಸೈನ್ಯವನ್ನು ಅವರ ರುಂಡಗಳನ್ನು ಕತ್ತರಿಸಿ ರಕ್ತದ ಓಕಳೆಯನ್ನು ಆಡಿ ತನ್ನ ಪ್ರಾಣವನ್ನ ಮುಡುಪಾಗಿಟ್ಟ ಚಿತ್ರದುರ್ಗದ ಕೋಟೆನ ಉಳಿಸಿ ತನ್ನ ಪ್ರಾಣವಾಗಿ ಮುಡುಪಾಗಿಟ್ಟ ಅಂತ ಮಹತ್ವವಾದಂಥ ಒನಕೆ ಓಬವ್ವನ ತವರೂರು ಈ ಗುಡೇಕೋಟೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಒನಕೆ ಓಬವ್ವ ಗುಡೇಕೋಟೆ ತವರೂರು ಎಂಬುದು ಕೆಲವಕ್ಕೆ ಜನಕ್ಕೆ ಗೊತ್ತಿಲ್ಲ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಒನಕೆ ಓಬವ್ವ ಅಂತಂದ್ರೆ ಚಿತ್ರದುರ್ಗ ಕೋಟೆನ ಉಳಿಸಿ ಹೋಗಿದ್ದಾಳೆ, ಆ ಅಮ್ಮ ಇದೇನು ಮಾಡಿದ್ದಾಳೆ ಅನ್ನೋ ವಿಶೇಷ ಪ್ರತಿಯೊಬ್ಬರು ತಲೆಯಲ್ಲಿ ಇದೇನಿದೆ. ಗುಡೇಕೋಟೆ ತವರೂರು ಎಂಬುದು ಕೆಲವು ಜನಕ್ಕೆ ಭಾಳ ಜನಕ್ಕೆ ಗೊತ್ತಿಲ್ಲ. ಯಾಕೆ ಗೊತ್ತಾಯ್ತಪ್ಪ ಅಂತಂದ್ರೆ 2023ರಲ್ಲಿ ಒನಕೆ ಓಬವ್ವನ ಉತ್ಸವ ಅಂತ ಒಂದು ಮಾಡಿದ್ರು. ಒನಕೆ ಓಬವ್ವ ಉತ್ಸವ ಅಂದ್ರೆ ರಕ್ಷಣಾ ವೇದಿಕೆಯರು ಪ್ರತಿಯೊಬ್ಬರು ರಕ್ಷಣಾ ವೇದಿಕೆಯರು ಅವರ ಸಂಘಟನೆ ಕಡೆಯಲ್ಲಿ ಸಹ ನಾವು ಅವರಿಗೆ ಪ್ರತಿಯೊಂದನ್ನ ಇದೇನು ಮಾಡಿ ಪ್ರತಿಯೊಬ್ಬರು ಕಲಿತು 2023ರಲ್ಲಿ ಒನಕೆ ಓಬವ್ವ ಉತ್ಸವ ಮಾಡಿದ್ರು. ಆಗ ಪ್ರತಿಯೊಂದು ಹಳ್ಳಿಗೂ ಇಡೀ ವಿಶ್ವಕ್ಕೆ ಗೊತ್ತಾಯ್ತು ಒನಕೆ ಓಬವ್ವನ ತವರೂರು ಗುಡೇಕೋಟೆನ, ಅಷ್ಟು ಮಹತ್ವವಾದಂಥ ತಾಯಿ ಗುಡೇಕೋಟೆನ ಅಂತಂದು ಪ್ರತಿಯೊಬ್ಬರು ಆಶ್ಚರ್ಯಪಟ್ಟರು ನಮ್ಮ ಗುಡೇಕೋಟೆನ. ಆಗ ಪ್ರತಿಯೊಬ್ಬರಿಗೂ ಗುಡೇಕೋಟೆ ತವರು ಮನೆ ಒನಕೆ ಓಬವ್ವ ಎಂಬುದು ಗೊತ್ತಾಯ್ತು. ನೆಕ್ಸ್ಟ್ ಆಂಜನೇಯ ದೇವಸ್ಥಾನ ವಿಶೇಷ ಕಾರ್ಯಕ್ರಮ ಏನಪ್ಪ ಅಂತಂದ್ರೆ ವಿಜಯನಗರ ಆಳ್ವಿಕೆಯಲ್ಲಿ ಪ್ರತಿಯೊಂದು ಆಯುಧಗಳನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ರು. ಯಾಕೆ ಪೂಜೆ ಮಾಡ್ತಾ ಇದ್ರು ಅಂದ್ರೆ ಈಗ ಯುಗಾದಿ ಹಬ್ಬ ಬರ್ತದೆ. ನಮ್ದು ಯುಗಾದಿ ಹಬ್ಬ ಬಂದಾಗ ನಾವು ಮನೆಯಲ್ಲಿ ಹಿರಿಯರು ಮಾಡ್ತೀವಿ. ಹಿರಿಯರು ಮಾಡ್ಬೇಕಾದ್ರೆ ಕುಡುಗೋಲು, ಕೊಡ್ಲಿ, ಬಂದೂಕ, ಪರಿಚಯಗಳನ್ನೆಲ್ಲ ಇಟ್ಟು ಆಯುಧ ಪೂಜೆ ಅಂತ ಮಾಡ್ತೀವಿ ನಾವು. ಆಯುಧ ಪೂಜೆ ಅಂತಂದು ಮಾಡಿದಾಗ ಅದೇ ಥರನ ಇಲ್ಲಿ ಆಯುಧ ಪೂಜೆ ಮಾಡ್ತಾ ಇದ್ರು. ಆಯುಧ ಪೂಜೆ ಮಾಡಿ ರಣರಂಗಕ್ಕೆ ಹೊರಡ್ತಾ ಇದ್ರು ಯುದ್ಧಕ್ಕೆ. ಇಲ್ಲಿ ಪೂಜೆ ಪುನಸ್ಕಾರಗಳು ಯುಗಾದಿ ಹಬ್ಬ ಬಂದರೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ರು. ಅವಕ್ಕೆ ಪ್ರತಿಯೊಂದು ಶ್ರೇಷ್ಠವಾದ ಹೂವು ಅಂತಂದ್ರೆ ಈ ಹೂವು ದೇವಣ ಮರ ಹೂವು. ಈ ಹೂವು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈಗಲೂ ಪ್ರತಿಯೊಬ್ಬರು ಉಪಯೋಗಿಸ್ತಾರೆ ಈ ಹೂವನ್ನ. ಹಿರಿಯರ ಹಬ್ಬ ಮಾಡಿದರೆ ಕೋಲಕ್ನಲ್ಲಿ ಹಿರಿಯರ ಹಬ್ಬ ಮಾಡ್ಬೇಕಾದ್ರೆ ಕೋಲಕ್ನಲ್ಲಿ ನೀರು ತುಂಬಿರ್ತಾರಲ್ಲ ಅದಕ್ಕೆ ಹೂವು ಹಾಕ್ತಾರೆ. ಯಾಕಪ್ಪ ಅಂತಂದ್ರೆ ಅಲ್ಲಿ ಚಿತ್ರದುರ್ಗದ ಮದಕರಿ ನಾಯಕ ಇಲ್ಲಿ ಭಾಳ ಆಶ್ಚರ್ಯಪಟ್ಟಿರ್ತಕ್ಕಂಥದ್ದು. ಹೆಂಗೆ ಆಶ್ಚರ್ಯಪಟ್ಟನಪ್ಪ ಅಂತಂದ್ರೆ ಹೈದರಾಬಾದ್ ನಿಜಾಮ ನಮ್ಮ ಗುಡೇಕೋಟೆನ ಮುತ್ತಿಗೆ ಹಾಕ್ಬೇಕಾದ್ರೆ ಅಷ್ಟು ದೊಡ್ಡ ಸೈನ್ಯ, ಹೈದರಾಬಾದ್ ನಿಜಾಮ ದೊಡ್ಡ ಸೈನ್ಯ ಅವ್ರದ್ದು. ಅಂಥ ಸೈನ್ಯನ ಪ್ರತಿಯೊಂದು ಇಲ್ಲಿರ್ತಕ್ಕಂಥ ಚಿಕ್ಕ ಸೈನ್ಯ ಅಂದರೆ ಪಾಳ್ಯಗಾರರ ಗುಡ್ಡದಲ್ಲಿ ವಿಜಯನಗರ ಆಳ್ವಿಕೆಯಲ್ಲಿ ಚಿಕ್ಕ ಸೈನ್ಯ ಇದು. ಅಂಥ ಹೈದರಾಬಾದ್ ನಿಜಾಮನ್ನೇ ಪ್ರತಿಯೊಂದು ರಣರಂಗದಲ್ಲಿ ಯುದ್ಧದಲ್ಲಿ ಹೋರಾಡಿ ಅಂಥ ಸೈನ್ಯನೇ ನುಚ್ಚುನೂರು ಮಾಡಿ ಓಡಿಸಿಬಿಟ್ರು. ಆಗ ಮದಕರಿ ನಾಯಕನ ಕಿವಿಗೆ ಬೀಳ್ತತೆ ಚಿತ್ರದುರ್ಗ ಕೋಟೆಗೆ. ಮದಕರಿ ನಾಯಕ ಕಿವಿಗೆ ಬಿದ್ದಾಗ ಆಗ ಆಶ್ಚರ್ಯಪಟ್ಟ ಅಂಥ ಹೈದರಾಬಾದ್ ನಿಜಾಮ ಸೈನ್ಯನ ಒಬ್ಬ ಚಿಕ್ಕ ಗುಡೇಕೋಟೆಯಲ್ಲಿ ಸೈನ್ಯ ಪಾಳೆಗಾರರ ಸೈನ್ಯ ಒದ್ದು ಓಡಿಸಿದೆ ಅಂದರೆ ಇನ್ನೆಷ್ಟು ಪರಾಕ್ರಮಶಾಲಿಗಳಿರ್ಬೋದು, ಗುಡೇಕೋಟೆಯಲ್ಲಿ ಪಾಳೆಗಾರರು ಎಷ್ಟು ಪರಾಕ್ರಮಶಾಲಿಗಳಿರ್ಬೋದು ಅನ್ನೋದು ಅವರು ಕಿವಿಗೆ ಬಿದ್ದಾಗ ಆಶ್ಚರ್ಯಪಟ್ಟು ಆಗ ಇಲ್ಲಿ ಪಾಳ್ಯಗಾರರ ಮನೆತನದಲ್ಲಿ ಹೆಣ್ಣುಗೂಡ್ದ ಅಂದರೆ ಮದುವೆ ವಿವಾಹಕ್ಕೆ ಇಲ್ಲಿ ಪ್ರಸ್ತಾಪ ಮಾಡ್ದ. ಅದಕ್ಕೆ ಪಾಳ್ಯಗಾರರಲ್ಲಿ ಮೊದಲನೇ ಇದು ಮದುವೆ ಆಗಿದ್ದಂದರೆ ಇಲ್ಲಿ ಪಾಳ್ಯಗಾರರ ಮನೆಯಲ್ಲಿ. ಆಗ ಇದೇನಾಗಿ ಆವಾಗ ಒನಕೆ ಓಬವ್ವ ಇಲ್ಲೆಲ್ಲಿ ಸಹ ಅವ್ರ ಮನೇಲಿ ಕೆಲಸ ಮಾಡ್ಬೇಕಾದ್ರೆ ಇಲ್ಲೆಲ್ಲಿ ಸಹ ಮದಕರಿ ಮದುವೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವಾಗ ಕಾಳೆ ಊದಿನ ಮಲ್ಲಯ್ಯನ ಮಗಳು ಯಾರೋ ಒನಕೆ ಓಬವ್ವ ಇವರೆಲ್ಲ ಹೋದ್ರಲ್ಲ. ಅವಾಗ ಇಲ್ಲೆಲ್ಲ ಧ್ವಂಸ ಆಗಿಬಿಡ್ತಲ್ಲ, ಇಲ್ಲಿ ಬೇಡ ಅಂತೇಳಿ ಚಿತ್ರದುರ್ಗಕ್ಕೆ ಹೊಂಟುಬಿಟ್ರು ಸೈನ್ಯ. ಅವಾಗ ಒನಕೆ ಓಬವ್ವ ಅಲ್ಲಿಗೆ ಪ್ರಸ್ತಾಪನ ಅಲ್ಲಿ ನೆಲೆ ಆಯಿತು. ಅಲ್ಲಿ ನೆಲೆ ಆಗಿ ಅಲ್ಲಿ ವಿವಾಹವಾಗಿ ಇದೇನಾಯ್ತು. ಇಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಎಲ್ರಿಗೂ ನಮಸ್ಕಾರ. ನಮ್ಮ ಕೂಡ್ಲಿಗಿ ತಾಲೂಕಿನ ಐತಿಹಾಸಿಕ ಅನ್ವೇಷಣೆಯ ಈ ಒಂದು ಸರಣಿಯಲ್ಲಿ ನಮ್ಮ ವಿಶೇಷವಾದಂತಹ ಒಂದು ಭಾಗ ಏನಂದ್ರೆ ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿರುವಂತಹ ಪ್ರತಿಯೊಂದು ಕೋಟೆ ಮೇಲೂ ಸಹ ನಮ್ಮ ಕನ್ನಡ ಬಾವುಟ ಹಾರಿಸುವಂತಹ ವಿಶೇಷವಾದಂತಹ ಒಂದು ಭಾಗವನ್ನ ನಾನು ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಮೊದಲನೇ ಅನ್ವೇಷಣೆ ಕೋಟೆ ಅನ್ವೇಷಣೆ ಬಂದ್ಬಿಟ್ಟು ನಮ್ಮ ಕೂಡ್ಲಿಗಿಯ ಗುಡೇಕೋಟೆಯ ಕೋಟೆ ಮೇಲೆ ನಾವು ಒಂದು ಕನ್ನಡ ಬಾವುಟ ಹಾರಿಸ್ತಿದೀವಿ. ಇದೇ ರೀತಿಯಾದಂತಹ ಮತ್ತಷ್ಟು ಸ್ಥಳೀಯ ಐತಿಹಾಸಿಕ ಮಾಹಿತಿ ಹಾಗೂ ಅನ್ವೇಷಣೆಗಳಿಗಾಗಿ ಇನ್ಫೋ ಕೂಡ್ಲಿಗಿ ಅಕೌಂಟ್ನ ಫಾಲೋ ಮಾಡಿ. ಧನ್ಯವಾದಗಳು. ಈ ಒಂದು ಸ್ಥಳೀಯ ಇತಿಹಾಸದ ಅನ್ವೇಷಣೆಯಲ್ಲಿ ಗುಡೇಕೋಟೆಯ ಬಗ್ಗೆ ನಮಗೆ ಇಷ್ಟೊತ್ತು ವಿಶೇಷವಾದಂತಹ ಮಾಹಿತಿಯನ್ನು ನೀಡಿ ಪ್ರತಿಯೊಂದು ಸ್ಥಳದ ಬಗ್ಗೆ ಒಂದು ನಮಗೆ ಉಪಯುಕ್ತವಾಗ ಹಾಗೂ ಸಮರ್ಪಕವಾದ ಮಾಹಿತಿಯನ್ನು ನೀಡ್ತಕ್ಕಂಥ ನಮ್ಮ ರಾಮಾಂಜನಿ ಅವ್ರಿಗೂ ಹಾಗೂ ಉಮೇಶ್ ಅವ್ರಿಗೂ ನಮ್ಮ ಚಾನಲ್ ವತಿಯಿಂದ ಹಾಗೂ ನಮ್ಮ ಐತಿಹಾಸಿಕ ಒಂದು ಅನ್ವೇಷಣೆಯ ಪರವಾಗಿ ನಾನು ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
ಥ್ಯಾಂಕ್ ಯು ಸೋ ಮಚ್. ಈ ಒಂದು ಗುಡೇಕೋಟೆ ಕೋಟೆಗೆ ಬಂದ್ಬಿಟ್ಟು ನಮ್ಮ ಊರಿನ ಒಂದು ವಿಶೇಷವನ್ನು ತಿಳ್ಕೊಂಡು ಜನಗಳಿಗೆ ತಲುಪಿಸುವಂತಹ ಒಂದು ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ನಾವೆಂದೂ ಚಿರಋಣಿ ಆಗಿರ್ತೀವಿ. ಏನೇ ಸಹಾಯ ಬೇಕಂದ್ರೂ ನಾವೆಲ್ಲರೂ ನಿಮಗೆ ಸಾರ್ಥ ಆಗಿರ್ತೀವಿ. ಥ್ಯಾಂಕ್ ಯು.